ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಧನುಶ್ರೀ, ಹಾಗೇನೆ ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಚೇತನ್ ಹುಗಾರ್. ಇವತ್ತು ನಡೆದಿರುವಂತಹ ಪ್ರಮುಖ 30 ವಿದ್ಯಮಾನಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಅಂತರ್ಯುದ್ಧ ಶುರುವಾಗಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಪರಮಾಪ್ತ ಪ್ರಿಗೋಜಿನ್ ನೇತೃತ್ವದ ವ್ಯಾಗ್ನರ್ ಪಡೆ ತಿರುಗಿ ಬಿದ್ದಿದೆ. ರಷ್ಯಾ ಸೇನೆ ಮೇಲೆ ವ್ಯಾಗ್ನರ್ ಪಡೆ ಮುಗಿಬಿದ್ದಿದ್ದು ಸೇನಾ ವಿಮಾನವನ್ನೇ ಹೊಡೆದು ಉರುಳಿಸಿದೆ. ರಷ್ಯಾ ಜನರ ರಕ್ಷಣೆಗೆ ನಾವು ಬದ್ಧ ಅಂತ ಪುಟಿನ್ ಹೇಳಿದ್ದಾರೆ. ಇನ್ನು ಪ್ರಿಗೋಜಿನ್ ರಷ್ಯಾ ಅಧ್ಯಕ್ಷರನ್ನ ಬದಲಿಸುವ ಸವಾಲು ಹಾಕಿದ್ದಾರೆ. ಶೀಘ್ರದಲ್ಲೇ ರಷ್ಯಾಗೆ ಹೊಸ ಅಧ್ಯಕ್ಷರು ಎಂಬುವ ಪೋಸ್ಟ್ ವ್ಯಾಗ್ನರ್ ಪಡೆಯ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇದೆ. ಇನ್ನು ಈಗಾಗಲೇ ರೋಸ್ತವ್ ನಗರವನ್ನ ಪ್ರಿಗೋಜಿನ್ ವಶಪಡಿಸಿಕೊಂಡಿದೆ. ರಷ್ಯಾ ಸೈನಿಕರನ್ನ ಮನಬಂದಂತೆ ಹತ್ಯೆ ಮಾಡಲಾಗ್ತಿದೆ. ಅಮೆರಿಕ ಪ್ರವಾಸ ಬಳಿಕ ಪ್ರಧಾನಿ ಮೋದಿ 2 ದಿನದ ಈಜಿಪ್ಟ್ ಪ್ರವಾಸ ಆರಂಭಗೊಂಡಿದೆ. ಕೈರೋ ವಿಮಾನ ನಿಲ್ದಾಣಕ್ಕೆ ಬಂದಿರುವಂತಹ ಮೋದಿಯನ್ನ ಈಜಿಪ್ಟ್ ಪ್ರಧಾನಿ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಬಳಿಕ ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾ ಅಲ್ ಸಿಸಿ ಜೊತೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಸದ್ಯ ಹೋಟೆಲ್ಗೆ ಬಂದ ಮೋದಿಯನ್ನ ಈಜಿಪ್ಟ್ನಲ್ಲಿರುವಂತಹ ಭಾರತೀಯ ಸಮುದಾಯ ಅದ್ದೂರಿಯಾಗಿ ಸ್ವಾಗತ ಮಾಡಿದೆ. ಕೇಂದ್ರ ಸರ್ಕಾರ ಅಕ್ಕಿ ಕೊಡಲ್ಲ ಅಂದಮೇಲೆ ರಾಜ್ಯ ಸರ್ಕಾರಕ್ಕೆ ಅನ್ನಭಾಗ್ಯ ಗ್ಯಾರಂಟಿ ಟೆನ್ಷನ್ ಇನ್ನಷ್ಟು ಹೆಚ್ಚಾಗಿದೆ. ಸದನದಲ್ಲೂ ವಿಪಕ್ಷಗಳ ದಾಳಿಗೆ ಸಿಲುಕೋ ಸಂಕಷ್ಟ ಎದುರಾಗಿದೆ. ಇದೇ ಕಾರಣಕ್ಕೆ ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಅಕ್ಕಿ ಸಂಬಂಧ ಸಭೆ ನಡೆಯಿತು. ಸಿಎಂ ನೇತೃತ್ವದ ಸಭೆಯಲ್ಲಿ ಆಹಾರ ಸಚಿವ ಮುನಿಯಪ್ಪ, ಸಿಎಸ್ ವಂದಿತಾ ಶರ್ಮಾ ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. 3 ಏಜೆನ್ಸಿಗಳು ಕೊಟ್ಟಿರುವ ದರ ಪಟ್ಟಿ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಮೀಟಿಂಗ್ಸ್ ಆಗ್ತಾ ಇರ್ತದೆ. ಇದರ ಬಗ್ಗೆ ನಾವು ಏಜೆನ್ಸೀಸ್ 3 ಕೇಂದ್ರದ ಸ್ವಾಮ್ಯಗಳಿರುವಂಥ ಸಂಸ್ಥೆಗಳಿದೆ. ನ್ಯಾಫೆಡ್, NCCF, ಕೇಂದ್ರೀಯ ಭಂಡಾರ, ಇವರಿಗೆ ಸಲಹೆ ಮಾಡಿದ್ವಿ. ನೀವು ತಕ್ಷಣ ಟೆಂಡರ್ ಪ್ರೋಸೆಸ್ ಮಾಡಿ ಅಕ್ಕಿಯನ್ನು ಸರಬರಾಜು ಮಾಡಲಿಕ್ಕೆ ಆದಷ್ಟು ಬೇಗ ಒಂದು ತೀರ್ಮಾನ ಕೊಡಬೇಕು ಅಂತ ಹೇಳಿದ್ದೀವಿ. ಆ ತೀರ್ಮಾನಕ್ಕೆ ಸರ್ಕಾರ ಹಿಂದೆ ಕೂಡ ಸರ್ಕಾರ ಆ ಸಂಸ್ಥೆಗಳಿಂದಲೇ ಅಕ್ಕಿಯನ್ನು ಪಡೆದು ಸಾರ್ವಜನಿಕರಿಗೆ ವಿತರಣೆ ಮಾಡಿತ್ತು. ಆದ್ದರಿಂದ ಅದೇ ಸಂಸ್ಥೆಗಳಿಗೆ ಈಗ ನಾವು ತೀರ್ಮಾನ ಮಾಡಿ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ನಾವು ಎಲ್ಲ ಸೇರಿ ಸಂಬಂಧಪಟ್ಟ ಅಧಿಕಾರಿಗಳು. ಸೊ 1 ವಾರದಲ್ಲಿ ಅವರು ನಮಗೆ ತೀರ್ಮಾನ ಕೊಡ್ತಾರೆ. ಆಮೇಲೆ ಕಾರ್ಯಕ್ರಮ ಶುರುವಾಗ್ತದೆ. ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಟೆನ್ಷನ್ ಶುರುವಾಗಿದೆ. ಅಕ್ಕಿ ಕೊಡಲು ಕೇಂದ್ರ ಸರ್ಕಾರ ನಿರಾಕರಣೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ತೆಲಂಗಾಣ ಸರ್ಕಾರ ರಾಜ್ಯಕ್ಕೆ ಭತ್ತ ಕೊಡುವುದಾಗಿ ಹೇಳಿದೆ. ಛತ್ತೀಸ್ಗಢ ಸರ್ಕಾರ ಕರ್ನಾಟಕಕ್ಕೆ 1.5 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಕೊಡುವುದಾಗಿ ಹೇಳಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಈ ಬಡವರ ಕಾರ್ಯಕ್ರಮನ ಅದಕ್ಕೆ ತೊಂದರೆ ಕೊಡಬೇಕು, ಅದು ಜಾರಿ ಮಾಡಬಾರದು ಅವರು ಅನ್ನೋ ಉದ್ದೇಶದಿಂದ ನಮಗೆ ಅಕ್ಕಿ ಕೊಡಲಿಕ್ಕೆ ಅವರು ಒಪ್ಪಿಲ್ಲ. ನೆಫೆಡ್ ಅಂತ ಒಂದು ಸಂಸ್ಥೆ ಇದೆ, ಅವರಿಂದ ಕರೆದಿದ್ದೀವಿ. ಆ 3 ಸಂಸ್ಥೆಗಳಿಂದ ಕೊಟೇಶನ್ ಕರೆದಿದ್ದೀವಿ, ಕೊಟೇಶನ್ ಕೊಟ್ಟಿದ್ದಾರೆ. ಅವ್ರ ಜೊತೆ ನೆಗೋಷಿಯೇಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಎಷ್ಟು ಅಕ್ಕಿ ಕೊಡ್ತಾರೆ, ಯಾವ ರೇಟಿಗೆ ಕೊಡ್ತಾರೆ, ಕ್ವಾಲಿಟಿ ಅಂತ ಅಕ್ಕಿ ಕೊಡ್ತಾರೆ, ಇವೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಇನ್ನು ಅಕ್ಕಿ ಕೊಡದ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬಡವರ ಹೊಟ್ಟೆಗೆ ಮಣ್ಣು ಹಾಕುವ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಕೇಂದ್ರ ಏನೇ ಅಡೆತಡೆ ಹಾಕಿದ್ರು ಕೂಡ ನಾವು 10 ಕೆಜಿ ಅಕ್ಕಿ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದವರು ನಮಗೆ ಅಕ್ಕಿಯನ್ನ ಎಕ್ಸ್ಟ್ರಾ ಎಷ್ಟೇ ಬೇಕಾದರೂ ಕೊಡ್ತೀವಿ ಅಂತ ಹೇಳಿದ್ದಂಥವರು, ನಾವು 1ನೇ ತಾರೀಕು ಜುಲೈ ತಾರೀಕು ನಿಗದಿ ಮಾಡಿದ ಕೂಡಲೇ ನಾವು ನಿಮಗೆ ಹೆಚ್ಚುವರಿ ಅಕ್ಕಿಯನ್ನ ಕೊಡೋದಿಲ್ಲ ಅಂತ ನಿರಾಕರಿಸ್ತಾರೆ ಅಂತ ಹೇಳಿದ್ರೆ ಇದು ಬಿಜೆಪಿ ಕೇಂದ್ರ ಸರ್ಕಾರದ ಬಡವರ ವಿರೋಧಿ ಧೋರಣೆಗೆ ಸಾಕ್ಷಿ. ಕೇಂದ್ರ ಸರ್ಕಾರ ನಮಗೆ ಏನೇ ಅಡೆತಡೆಯನ್ನ ಹಾಕಲಿ, ಜನಗಳಿಗೆ ನಮ್ಮ ಮಾತಿನಂತೆ ಅಕ್ಕಿಯನ್ನ ಕೊಟ್ಟೇ ತೀರ್ತೇವೆ. ಇನ್ನು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಸ್ತು ಪಾಠವನ್ನ ಮಾಡಿದ್ದಾರೆ. ವಾಸ್ತು ಸರಿಯಿಲ್ಲ ಎನ್ನುವ ಕಾರಣಕ್ಕೆ ಬಂದ್ ಮಾಡಲಾಗಿದ್ದ ಪಶ್ಚಿಮ ದ್ವಾರದ ಬಾಗಿಲನ್ನ ಓಪನ್ ಮಾಡಿಸಿದ್ದಾರೆ. ಅನ್ನಭಾಗ್ಯ ಅಕ್ಕಿ ಸಂಬಂಧ ಸಿಎಂ ಸಭೆ ನಡೆಸಲು ವಿಧಾನಸೌಧಕ್ಕೆ ಆಗಮಿಸಿದ್ರು. ಈ ವೇಳೆ ಪಶ್ಚಿಮ ದ್ವಾರ ಬಂದ್ ಆಗಿರೋದನ್ನ ನೋಡಿದ ಸಿಎಂ ಅವರ ಬಳಿ ಕೇಳಿದ್ದಾರೆ. ಇದಕ್ಕೆ ಅಧಿಕಾರಿಗಳು ವಾಸ್ತು ಕಾರಣದಿಂದ ಬಂದ್ ಮಾಡಲಾಗಿದೆ ಎನ್ನುವ ಉತ್ತರವನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಿಎಂ ಪ್ರತಿಕ್ರಿಯಿಸಿ, ಆರೋಗ್ಯಕರ ಮನಸ್ಸು, ಸ್ವಚ್ಛ ಹೃದಯ, ಜನಪರ ಕಾಳಜಿ, ಒಳ್ಳೆ ಗಾಳಿ ಬೆಳಕು ಬರುವಂತಿದ್ರೆ ಅದೇ ಉತ್ತಮ ವಾಸ್ತು ಅಂತ ಹೇಳಿ ಪಶ್ಚಿಮ ದ್ವಾರದ ಬಾಗಿಲನ್ನ ತೆಗೆಸಿದ್ದಾರೆ.
ಗೃಹಲಕ್ಷ್ಮಿ ಯೋಜನೆಗೆ ಜೂನ್ 27ರಿಂದ ಅರ್ಜಿ ಸಲ್ಲಿಕೆ ಶುರುವಾಗಲಿದೆ ಅಂತ ಮಹಿಳಾ ಮತ್ತು ಕುಟುಂಬ ಕಲ್ಯಾಣದ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾತನಾಡಿದ ಅವರು, ಅರ್ಜಿ ಸಲ್ಲಿಕೆಗೆ ಬೇಕಾದ ಸಾಫ್ಟ್ವೇರ್ ಸಿದ್ಧವಾಗಿದೆ. ಜೂನ್ 27ರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ. 18 ಆಗಸ್ಟ್ 17 ಅಥವಾ 18 ಅಂತ ಹೇಳ್ತಾ ಇದ್ದೀನಿ. ಅಕೌಂಟ್ಗೆ ದುಡ್ಡು ಹೋಗೋದು. ಜುಲೈ 26, 27 ಏನು ಇದು ಬುಧವಾರ ದಿನ ಕ್ಯಾಬಿನೆಟ್ ಆಗುತ್ತಲ್ಲ, ಅವತ್ತಿನಿಂದ ನಾವು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡು ಅರ್ಜಿಯನ್ನು ಅಪ್ಲೋಡ್ ಮಾಡೋದಕ್ಕೆ 27 ಜುಲೈ ಅಂತ ಹೇಳ್ತಾ ಇದ್ದೀನಿ. ಅಕೌಂಟ್ಗೆ ದುಡ್ಡು ಹಾಕೋದು ಆಗಸ್ಟ್ 17 ಅಥವಾ 18 ಅಂತ. ಆಧಾರ್ ಲಿಂಕ್ ಮಾಡಿರ್ತೀವಿ. ಆಧಾರ್ ಲಿಂಕ್ ಮಾಡಿದಾಗ ಪ್ರತಿಯೊಂದು ಕೂಡ ಅವ್ರದ್ದು ಬರುತ್ತೆ. ಅವರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರಾ ಅಥವಾ GST ನಂಬರ್ ಅವ್ರ ಹತ್ರ ಇದೆಯಾ. ಸೊ ಅಲ್ಲಿನೇ ಆ ಒಂದು ಸಾಫ್ಟ್ವೇರ್ನಲ್ಲೇ ಎಲ್ಲ ಸಗ್ರಿಗೇಟ್ ಆಗಿಬಿಡುತ್ತೆ. ಅದು ಸ್ವೀಕೃತಿ ಪತ್ರ ಅವ್ರಿಗೆ ಸಿಕ್ಕ ತಕ್ಷಣವೇ ಅದು ಅವ್ರದ್ದು ಮಾನ್ಯತೆಯನ್ನು ಪಡೆದಿದೆ ಅಂತ ಆಗುತ್ತೆ. ಅಲ್ಲಿ ಏನಾದರೂ GST ನಂಬರ್ ಇದ್ದರೆ ಅಥವಾ ಆಧಾರ್ ಲಿಂಕ್ನಲ್ಲಿ ಏನಾದರೂ ಅವರು ಇನ್ಕಮ್ ಟ್ಯಾಕ್ಸ್ ಪೇ ಅಂತಿದ್ರೆ ಆ ಸ್ವೀಕೃತಿ ಪತ್ರನೇ ಅವ್ರಿಗೆ ಸಿಗುತ್ತೆ. ಕಾಂಗ್ರೆಸ್ನ ಸುಳ್ಳು ಗ್ಯಾರಂಟಿಗಳ ವಿರುದ್ಧ ರಾಜ್ಯಾದ್ಯಂತ ಆಂದೋಲನ ಮಾಡ್ತೇವೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಗುಡುಗಿದ್ದಾರೆ. ಅಧಿವೇಶನದ ವೇಳೆ ರಾಜ್ಯಪಾಲರ ಭಾಷಣದ ನಂತರ ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ಧರಣಿ ಕುಳಿತುಕೊಳ್ಳೋದಾಗಿ ಬಿಎಸ್ವೈ ಹೇಳಿದ್ದಾರೆ. ನಾನು ಅಧಿವೇಶನ ಮುಗಿಯುವ ತನಕ ಸತ್ಯಾಗ್ರಹ ಕೂರ್ತೇನೆ. ವಿಧಾನಮಂಡಲ ಒಳಗೆ ಶಾಸಕರು ಹೋರಾಟ ಮಾಡ್ತಾರೆ, ನಾವು ಹೊರಗಡೆ ಹೋರಾಟ ಮಾಡ್ತೇವೆ. ನಮ್ಮ ಸೋಲ್ಗೆ ಕಾಂಗ್ರೆಸ್ನ ಫ್ರೀ ಘೋಷಣೆಗಳೇ ಕಾರಣ ಎಂದಿದ್ದಾರೆ ಬಿಎಸ್ವೈ. ವಿಧಾನಮಂಡಲದ ಅಧಿವೇಶನ ಪ್ರಾರಂಭ ಆದ ರಾಜ್ಯಪಾಲರ ಭಾಷಣ ಮುಗಿದ ನಂತರ 4ನೇ ತಾರೀಕಿನಿಂದ ನಾವು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಸಾವಿರಾರು ಜನ ನಮ್ಮ ಕಾರ್ಯಕರ್ತರ ಜೊತೆಗೆ ಅಧಿವೇಶನ ಪ್ರಾರಂಭ ಆದಾಗಲಿಂದ ಮುಗಿಯುವವರೆಗೂ ಸತ್ಯಾಗ್ರಹ ಮಾಡೋರಿದ್ದೇವೆ. ಅಧಿವೇಶನ ಎಲ್ಲಿವರೆಗೂ ನಡೆಯುತ್ತೆ ಅಲ್ಲಿ ನಿರಂತರವಾಗಿ ಈ ರೀತಿ ಸತ್ಯಾಗ್ರಹ ಮಾಡೋದ್ರ ಮೂಲಕ ಅವರು ರಾಜ್ಯದ ಜನರಿಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡೋರಿದ್ದೇವೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮತ್ತೆ ಡಿಸಿಎಂ ಡಿಕೆಶಿ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ಮಾಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಬಗ್ಗೆ ಅಶ್ವಥ್ ನಾರಾಯಣ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿನಗೂ ಬೆಂಗಳೂರಿಗೂ ಏನಪ್ಪ ಸಂಬಂಧ ಶಿವಕುಮಾರ? ನಿಮ್ಮಿಂದ ಬೆಂಗಳೂರಿಗೆ ಏನು ಉಪಯೋಗ ಆಗಲ್ಲ. ಬೆಂಗಳೂರಿಗೆ ನಯಾ ಪೈಸೆ ಲಾಭ ಇಲ್ಲ. ಜನಪರ ಕಾಳಜಿ ಇಲ್ಲ. ಶಿವಕುಮಾರ್ ಅಂದ್ರೆ ದ್ವೇಷ, ಅಸೂಯೆ, ಕಿರುಕುಳ. ಡಿಕೆಶಿ ಅಂದ್ರೆ ದ್ವೇಷದ ರಾಜಕಾರಣ ಅಂತ ಡಿಕೆಶಿ ವಿರುದ್ಧ ಅಶ್ವಥ್ ನಾರಾಯಣ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇನ್ನು ಡಿಕೆಶಿ ರಿಯಲ್ ಎಸ್ಟೇಟ್ನ ವ್ಯಾಪಾರಿ ಅಂತ ಅಶ್ವಥ್ ನಾರಾಯಣ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾನು ರಾಮನಗರದಲ್ಲಿ ಹೋಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೇಳಿದ್ರು, ನಿನಗೂ ರಾಮನಗರಕ್ಕೆ ಏನು ಸಂಬಂಧ ಅಂತ ಕೇಳಿದ್ರು. ಇವ್ರು ಕೇಳಬೇಕಾಗತ್ತೆ, ಈಗ ನಿನಗೂ ಬೆಂಗಳೂರಿಗೆ ಏನಪ್ಪ ಸಂಬಂಧ? ಸಚಿವರು ಆದ್ರೆ ಬೆಂಗಳೂರಿಗೂ ನಿನಗೇನು ಸಂಬಂಧ ಏನಪ್ಪ? ನಾನು ರಾಮನಗರಕ್ಕೆ ನನ್ನ ಪೂರ್ವಿಕರು ನನ್ನ ಹೆಸರಲ್ಲಿ ಇನಿಷಿಯಲ್ ಇದೆ, ನನಗಾರ ರೈಟ್ ಇದೆ, ಅವ್ರಿಗೇನು ಇಲ್ಲ. ನನಗೆ ಎಲ್ಲ ಕಡೆಗೂ ರೈಟ್ ಇದೆ, ಅವ್ರಿಗಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಶಿವಕುಮಾರ್ರೆ, ಏನು ಬೆಂಗಳೂರಿನಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ಕೊಡಕ್ಕೆ ನಿಮ್ಗಾಗುತ್ತಾ? ಗುಣಮಟ್ಟದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಕೊಡ್ಲಿಕ್ಕಾಗತ್ತಾ? ಬಡವರಿಗೆ ಮನೆ ಕೊಡ್ಲಿಕ್ಕಾಗತ್ತಾ? ಇವು 3 ಕೋಟಿ ಸ್ವಾಮಿ ಸಾಕು. ನಾನು ಹೇಳಂಗೆಲ್ಲ ಶಿವಕುಮಾರ್ ಅಂದ್ರೆ ಏನು ಅಂದ್ರೆ ಡಿಫೈನ್ ಆಗಿಬಿಟ್ಟಿದೆ. ಹಾಗಾಗಿ ಶಿವಕುಮಾರ್ ಬಗ್ಗೆ ಏನು ವರ್ಣನೆ ಮಾಡಬೇಕಾಗಿಲ್ಲ. ಹಾಗಾಗಿ ಏನು ಬಯಸಂಗಿಲ್ಲ. ಕಿರುಕುಳ, ದ್ವೇಷದ ರಾಜಕಾರಣ. ಈ ಮನುಷ್ಯ ದ್ವೇಷದ ರಾಜಕಾರಣ ಬಿಟ್ರೆ ದ್ವೇಷ, ಅಸೂಯೆ. ಶಿವಕುಮಾರ್ ಅಂದ್ರೆ ದ್ವೇಷ, ಶಿವಕುಮಾರ್ ಅಂದ್ರೆ ಅಸೂಯೆ. ಅದು ಬಿಟ್ರೆ ನಮ್ಮ ಕಾಲದಲ್ಲಿ ಒಂದೇ ಒಂದು ದಿನ ನಾನು ರಾಮನಗರದ. ಇನ್ನು ಗ್ಯಾರಂಟಿ ಯೋಜನೆಗಳ ಜಾರಿ ತಡೆ ಬಗ್ಗೆ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಎಲ್ಲಿದ್ದೀರಪ್ಪ ಕಾಂಗ್ರೆಸ್ ನಾಯಕರು, ಎಲ್ಲಿದ್ದೀರಾ ಸಿದ್ದರಾಮಯ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಜೇಬಿಂದ ಹಣ ಹಾಕಿ ಗ್ಯಾರಂಟಿ ಕೊಡ್ತಿಲ್ಲ ತಾನೆ, ಬೇಗ ಜಾರಿಗೆ ಗ್ಯಾರಂಟಿಯನ್ನ ತನ್ನಿ ಅಂತ ಆಗ್ರಹಿಸಿದ್ದಾರೆ. ಕನ್ನಡಿಗರು ಎಲ್ಲರೂ ಕೇಳ್ತಾ ಇದ್ದಾರೆ, ಎಲ್ಲಿದ್ಯಪ್ಪ, ಎಲ್ಲಿದ್ದೀರಾ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಎಲ್ಲಿದ್ಯಪ್ಪ ಶಿವಕುಮಾರ ಅಂತ ಕೇಳ್ತಾ ಇದ್ದಾರೆ. ಓಟನ್ ಕೇಳಿದ್ರಿ, ಓಟನ್ ಪಡ್ಕೊಂಡ್ರಿ, ಗ್ಯಾರಂಟಿ ಕೊಡ್ತೀವಿ ಅಂತ ಗ್ಯಾರಂಟಿನ ಘೋಷಣೆ ಮಾಡಿದ್ದೀರಾ. ಕೊಡೋಕ್ಕೇನು ನಿಮ್ಗೆ ಸಮಸ್ಯೆ? ಕೊಡಿ, ಅದನ್ನು ಜನರ ದುಡ್ಡು, ಸರ್ಕಾರ ದುಡ್ಡು ಕೊಡ್ತೀವಿ. ಒಂದು ಸರ್ಕಾರವಾಗಿ, ಜನಪ್ರಿಯ ಒಂದು ಸರ್ಕಾರವಾಗಿ ಎಲ್ಲರಿಗೂ ಸಲ್ತೀವಿ. ನನಗೆ ಫ್ರೀ, ನಿನಗೆ ಫ್ರೀ, ನನ್ನ ಹೆಂಡತಿ ಫ್ರೀ, ನಿಮ್ಮ ಹೆಂಡತಿ ಫ್ರೀ. ಅದಕ್ಕೇನಾಗ ದುಡ್ಡು ಕೇಳಿರಲಿಲ್ಲಲ್ಲ, ಆಧಾರ ಕೇಳಿರಲಿಲ್ಲ, ಏನು ಆದಾಯನ ಕೇಳಿರಲಿಲ್ಲ. ಈಗೆಲ್ಲ ಹೇಳ್ಬಿಟ್ಟು ಯಾರಿಗೆ ಫ್ರೀ ನೋಡ್ತೀನಿ ಮಾಡ್ತೀನಿ ಅನ್ನೋವಂಥದ್ದು ಹೇಳ್ತಿದ್ದಾರೆ. ಹಾಗಾಗಿ ಮಾತು ತಪ್ತಾ ಇದ್ದಾರೆ. ತಕ್ಷಣ ಈ ಗ್ಯಾರಂಟಿ ಸ್ಕೀಮನ್ನು
ಸಂಪೂರ್ಣವಾಗಿ ಯಾವ ಮಾತಲ್ಲಿ ಹೇಳಿದ್ರು ಎಲ್ಲರಿಗೂ ಸಲ್ಲುತ್ತೆ ಅಂತ ಹೇಳಿದರು ಆ ಪ್ರಕಾರವಾಗಿ ತಕ್ಷಣ ಮಾಡಲಿ. ಇದಕ್ಕೇನು ಹೊಸ ಮೆಕ್ಯಾನಿಸಮ್ ಬೇಕಿಲ್ಲ. ಈ ನಡುವೆ ಗಿಫ್ಟ್ ಕೂಪನ್ಗಳಿಂದಲೇ ಕಾಂಗ್ರೆಸ್ನವರು ಗೆದ್ದಿದ್ದಾರೆ ಅಂತ ಎಚ್ಡಿಕೆ ಆರೋಪಕ್ಕೆ ಧ್ವನಿ ಕೂಡಿಸಿದ್ದಾರೆ ಅಶ್ವಥ್ ನಾರಾಯಣ್ ಅವರು. ಹಳೆ ಮೈಸೂರು ಭಾಗದಲ್ಲಿ 40 ಕ್ಷೇತ್ರದಲ್ಲಿ ಗಿಫ್ಟ್ ಕೂಪನ್ ಹಂಚಿ ಗೆದ್ದಿದ್ದಾರೆಯೇ ಹೊರತು ಕಾಂಗ್ರೆಸ್ನವರು ತಮ್ಮ ಶಕ್ತಿಯಿಂದ ಗೆದ್ದಿಲ್ಲ. ಸುಳ್ಳು ಭರವಸೆ, ಗಿಫ್ಟ್ ಬಹುಮಾನ ನೀಡಿ ಗೆದ್ದಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಸತ್ಯ ಅಲ್ವಾ ಅದು? ಅವರೇ ರಾಮನಗರದ MLA ಗೆದ್ದಿರೋನೇ ಎಲ್ಲ 5,000 ಕೂಪನ್ ಕೊಟ್ಟಿರೋದೆಲ್ಲ ನಾವೆಲ್ಲ ಡೆಲಿವರ್ ಮಾಡ್ತೀವಿ. ಯಾರ್ಯಾರು ಕೊಟ್ಟಿದ್ವಿ ಎಲ್ಲರಿಗೂ ಡೆಲಿವರ್ ಮಾಡ್ತೀವಿ. 40 ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ನೋಡಿ. ಇವರ ಅರ್ಹತೆ ಇನ್ನೊಂದ್ರ ಮೇಲೆ ಆಗಲಿಲ್ಲ, ಬರೀ ಭರವಸೆಗಳ ಮೇಲೆ ಗೆದ್ದಿರೋದು. ಇವರು ನೈತಿಕವಾಗಿ ಒಳ್ಳೆಯವರು, ಸಜ್ಜನರು, ಉತ್ತಮರು, ಜನ ಭರವಸೆ ಇರೋರು ಅಂತಲ್ಲ. ಇವರು ಬರೀ ಇಂಥ ಭರವಸೆಗಳನ್ನು ಕೊಟ್ಟು ಇವತ್ತು ಚುನಾವಣೆಯಲ್ಲಿ ಆಯ್ಕೆಯಾಗಿರೋರು. ಹಾಗಾಗಿ ಕೂಪನ್ 5,000 ಕೂಪನ್, ಇನ್ನೊಂದು ಕೂಪನ್, ಎಲ್ಲ ಕೂಪನ್ಗಳು ಕೊಟ್ಟರು. ಗ್ಯಾರಂಟಿ ಸ್ಕೀಮ್ಗಳ ಜೊತೆ ತಕ್ಷಣ ಡ್ರಾ, ತಕ್ಷಣ ಬಹುಮಾನ ಸ್ಕೀಮು, 5,000 ಕೂಪನ್. ಇವನ್ನೆಲ್ಲವನ್ನು ಎಕ್ಸ್ಪೆಂಡಿಚರ್ನಲ್ಲಿ ಬುಕ್ ಆದರೆ ಎಲ್ಲಿ ಕ್ವಾಲಿಫೈ ಆಗ್ತಾರೆ? ಕರಪ್ಟ್ ಪ್ರಾಕ್ಟೀಸಸ್ನಲ್ಲಾಗಲಿ ಅಥವಾ ನಮ್ಮ ಈ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಚುನಾವಣೆಯಲ್ಲಿ ಪ್ರಶ್ನೆ ಮಾಡಿದ್ರೆ ಕರೆಕ್ಟಾಗೆಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ ಎಂದಿದ್ದಂಥ ನಳಿನ್ ಕುಮಾರ್ ಕಟೀಲ್ ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರ ನೀಡಿದ್ದೇನೆ, ಮೌಖಿಕವಾಗಿಯೂ ರಾಷ್ಟ್ರೀಯ ಅಧ್ಯಕ್ಷರಿಗೆ ತಿಳಿಸಿದ್ದೇನೆ ಎಂದಿದ್ದಂಥ ಕಟೀಲ್ ಈಗ ಯೂ-ಟರ್ನ್ ಹೊಡೆದಿದ್ದಾರೆ. ನಾನು ರಿಸೈನ್ ಮಾಡಿಲ್ಲ ಅಂತ ಪತ್ರಿಕಾ ಪ್ರಕಟಣೆ ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ನಾನು ಕೂಗಿಲ್ಲ, ಆದರೆ ನನ್ನ ಅವಧಿ ಮುಗಿದಿದೆ, 2 ಟರ್ಮಿನ ಅವಧಿಯೂ ಮುಗಿದಿದೆ. ಸಹಜವಾಗಿ ಅಧ್ಯಕ್ಷ ಬದಲಾವಣೆ ಆಗಲೇಬೇಕಾಗಿದೆ. ಯಾಕಂದರೆ ನಮ್ಮ ಪಾರ್ಟಿಯಲ್ಲಿ 2 ವರ್ಷ ಒಂದು ಅಧ್ಯಕ್ಷ ಅವಧಿ. ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಯಾವುದೇ ರೇಸ್ನಲ್ಲಿ ಇಲ್ಲ, ನಾನು ಈಗಿನ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದೇನೆ. ಪಕ್ಷ ನನಗೆ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೋಸ್ ಎರಡಕ್ಕೂ ಅವಕಾಶವನ್ನ ಮಾಡಿಕೊಟ್ಟಿದೆ. ಈ ಸಂದರ್ಭದಲ್ಲಿ ನಾನು ಯಾವ ಹುದ್ದೆಯ ಆಕಾಂಕ್ಷಿಯಲ್ಲ ಅಂತ ಹೇಳಿದ್ದಾರೆ ಸಿಟಿ ರವಿ. ನಾನು ಯಾವುದೇ ರೇಸಲ್ಲಿಲ್ಲ, ನಾನು ಒಬ್ಬ ಈಗ ಕೊಟ್ಟಿರೋ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಕಾರ್ಯಕರ್ತ ಅನ್ನೋದು ಅದು ಯಾವತ್ತೂ ಕಿತ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಸಂಗತಿ. ಆ ಭಾವನೆಯಿಂದ ಕೆಲಸ ಮಾಡ್ತೀನಿ. ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದ್ರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಅದರಲ್ಲಿ ಅವಕಾಶಗಳನ್ನು ಒದಗಿಸ್ಕೊಟ್ಟಿದೆ ಪಾರ್ಟಿ. ಎಕ್ಸ್ಪೀರಿಯನ್ಸಿಗೆ ಮತ್ತು ಎಕ್ಸ್ಪೋಸರಿಗೆ ಎರಡಕ್ಕೂ ಕೂಡ ಅವಕಾಶವನ್ನು ಒದಗಿಸ್ಕೊಟ್ಟಿದೆ. ನಾವು ಈ ಸಂದರ್ಭದಲ್ಲಿ ಯಾವ ಹುದ್ದೆಯ ಆಕಾಂಕ್ಷಿಯೂ ನಾನಲ್ಲ. ನಾನು ಇದನ್ನು 10 ಬಾರಿ ಸ್ಪಷ್ಟಪಡಿಸಿದ್ದೀನಿ. ನಾನು ಯಾವ ಹುದ್ದೆಯ ಆಕಾಂಕ್ಷಿಯೂ